ಹೊರ್ಮೋಜ್ ಬಂದ್ನ ಬೆನ್ನಲ್ಲೇ ಇದೀಗ ಮಹತ್ವದ ಬೆಳವಣಿಗೆ ಒಂದಾಗ್ತಾ ಇದೆ. ಚೀನಾಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭೇಟಿಯನ್ನು ಕೊಡ್ತಾ ಇರೋದು ಸಹಜವಾಗಿಯೇ. ಈ ಒಂದು ಭೇಟಿ ಈ ಕ್ಷಣದಲ್ಲಿ ಕೊಡ್ತಾ ಇರೋದು ಮಹತ್ವ ಅಂತ ಅನ್ನಿಸ್ಕೊಳ್ತಾ ಇದೆ, ಮಹತ್ವಕ್ಕೆ ಕಾರಣವಾಗ್ತಾ ಇದೆ. ಸಹಜವಾಗಿ ಕುತೂಹಲನೂ ಕೂಡ ಕೇಳಿಸ್ತಾ ಇದೆ. ಯಾಕಪ್ಪ ಭೇಟಿ ಕೊಡ್ತಾ ಇರಬಹುದು, ಭೇಟಿ ಕೊಟ್ಟ ಸಂದರ್ಭದಲ್ಲಿ ಯಾವ ವಿಚಾರವನ್ನ ಚರ್ಚಿಸಬಹುದು, ಏನ್ ನಿರ್ಧಾರವನ್ನ ಕೈಗೊಳ್ಳಬಹುದು, ಎರಡು ಕಡೆಯಿಂದ ಏನ್ ಮಾತುಕತೆ ಆಗಬಹುದು, ಯಾವ ನಿರ್ಧಾರವನ್ನ ಪ್ರಕಟಿಸಬಹುದು, ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸಿ ಜಿನ್ಪಿಂಗ್ ಟ್ರಂಪ್ ಭೇಟಿ, ಹೊರ್ಮೋಜ್ ಬಗ್ಗೆ ಉಭಯ ನಾಯಕರು ಚರ್ಚೆಯನ್ನ ಮಾಡಲಾಗತ್ತೆ ಅನ್ನೋದು ಈಗ ಈ ಕ್ಷಣಕ್ಕೆ ಪಟ್ಕೊಳ್ತಾ ಇರುವಂತ ಮಹತ್ವಕ್ಕೆ ಕಾರಣ ಆಗ್ತಾ ಇರೋದು. ಚೀನಾಗೆ ಅಮೆರಿಕ ಅಧ್ಯಕ್ಷ ಭೇಟಿಯನ್ನು ಕೊಡ್ತಾ ಇರೋದು, ಇಬ್ಬರು ನಾಯಕರುಗಳು ಹೇಗೆ ಚರ್ಚೆ ಮಾಡಬಹುದು, ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡಬಹುದು, ಪ್ರಮುಖವಾಗಿ ಈಗ ಇಡೀ ಜಗತ್ತಿಗೆ ಇರುವಂತ ಪ್ರಶ್ನೆ ಹೊರ್ಮೋಜ್. ಈ ಹೊರ್ಮೋಜ್ ಬಂದಾಗಿದೆಯಲ್ಲ, ಇದನ್ನ ಹೆಂಗೆ ತೆರವುಗೊಳಿಸ್ತಾರೆ ಅಂತ. ಹಾಗಾಗಿ ಅದ್ರ ಬಗ್ಗೆನೇ ಚರ್ಚೆ ಆಗತ್ತಾ, ಫೋಕಸ್ ಮಾಡಿ ಚರ್ಚೆ ಮಾಡ್ತಾರಾ, ಒಂದು ನಿರ್ಧಾರಕ್ಕೆ ಬರ್ತಾರಾ, ಒಂದು ನಿಲುವನ್ನು ತೆಗೆದುಕೊಳ್ತಾರಾ, ಪ್ರಕಟಿಸ್ತಾರಾ ಅನ್ನೋದೊಂದು ಪ್ರಶ್ನೆ ಇದೆ. ಉಭಯ ನಾಯಕರ ಚರ್ಚೆಯಲ್ಲಿ ಹೊರ್ಮೋಜ್ ಬಗ್ಗೆ ಯಾವ ಥರದ ನಿರ್ಧಾರವನ್ನು ಕೈಗೊಳ್ಳುವಂತೆ ಮಾಡುತ್ತೆ ಅನ್ನೋದು ಈಗ ಸದ್ಯಕ್ಕೆ ಕಾಡ್ತಾ ಇರುವಂಥ ಪ್ರಶ್ನೆ. ನೋಡಿ, ಹೊರ್ಮೋಜ್ ಬಂದಿಂದ ಏನೆಲ್ಲ ಸಮಸ್ಯೆಗಳು ಉದ್ಭವ ಆಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ನೀವು ಡೈರೆಕ್ಟಾಗಿ ಯುದ್ಧದಲ್ಲಿ ಇನ್ವಾಲ್ವ್ ಆಗದೆ ಇದ್ರೂ ಕೂಡ ಇಂಡೈರೆಕ್ಟ್ಲಿ ಈ ಪ್ರತಿಯೊಬ್ಬರೂ ಸಮಸ್ಯೆಯನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಸೊ ಹೀಗಾಗಿ ಇದರ